ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನು ಗ್ರಾಮೀಣ ಭಾಗದ ಜನರಿಗೆ ತಲುಪಿಸುವ ಸಲುವಾಗಿ ಆರಂಭಿಸಲಾಗಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ 2ನೇ ಹಂತದ ಕಾರ್ಯಕ್ರಮ ಧಾರವಾಡ ಜಿಲ್ಲೆಯಲ್ಲಿ ನಿನ್ನೆ ನಡೆಯಿತು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾಜಿ ಮಹಾಪೌರ ಈರೇಶ್ ಅಂಚಟಗಿರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಮ್ಮ ಕೈಯಲ್ಲಿ ದಿನನಿತ್ಯ ತಗೊಂಡು ಬಂದು ಅಂಗಡಿಯಲ್ಲಿ ಖರೀದಿಸುವಂತ ವ್ಯವಸ್ಥೆ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ. ವಸಾಹತುಶಾಹಿ ಮನಸ್ಥಿತಿಯ ಯಾವುದೇ ಕುರುಹುಗಳನ್ನು ತೆಗೆದುಹಾಕುತ್ತೇವೆ. ದೂರದರ್ಶನದೊಂದಿಗೆ ಫಲಾನುಭವಿ ಲಕ್ಷ್ಮಿ ಉಜ್ವಲ ಯೋಜನೆ ಮೂಲಕ ಅಡುಗೆ ಅನಿಲ ಸೌಲಭ್ಯ ದೊರಕುತ್ತಿರುವುದರಿಂದ ಸಾಕಷ್ಟು ಅನುಕೂಲವಾಗಿದೆ ಎಂದು ತಿಳಿಸಿದರು. ಧಾರವಾಡ ಕೆಸಿಡಿ ಸರ್ಕಲ್ ಮತ್ತೋರ್ವ ಫಲಾನುಭವಿ ಭೀಮಣ್ಣ ಭಜಂತ್ರಿ ಬ್ಯಾಂಕ್ನಿಂದ ಸಾಲ ಸೌಲಭ್ಯ ಲಭ್ಯವಾಗಿರುವುದರಿಂದ ಸ್ವಂತ ವ್ಯಾಪಾರ ನಡೆಸಲು ನೆರವಾಗಿದೆ ಎಂದು ತಿಳಿಸಿದರು. ಕೋವಿಡ್ ಟೈಮ್ದಾಗ ಒಮ್ಮೆ ಲೋನ್ ಕೊಟ್ಟರೆ ಸಬ್ಸಿಡಿ ಲೋನ್ ಅದು ಅನುಕೂಲ ಆಯಿತು. ಎಲ್ಲ ಚೆನ್ನಾಗಿ ಉದ್ಯೋಗ ಚೆನ್ನಾಗೈತೆ, ಟೆಂಡರ್ ಹಾಕತ್ತಿದೆ, ಎಲ್ಲ ಹಾಕತ್ತಿದೆ, ಅನುಕೂಲ ಆಗ್ತೈತೆ. ಅದು ಲೋನ್ಲಿದ್ದ ಮೋದಿ ಸರ್ಕಾರಕ್ಕೆ ಧನ್ಯವಾದಗಳು, ಮೋದಿಜಿಗೆ ಧನ್ಯವಾದಗಳು.